ಈ ಥರ ವಾತಾವರಣ ಚೇಂಜ್ ಆಗ್ತಾ ಇದ್ದಂಗೆ ಮಕ್ಕಳಿಗೆ ಶೀತ, ಕೆಮ್ಮು, ಕಫ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ನಮಗೆ ಪದೇ ಪದೇ ಸಿರಪ್ಪು, ಆ್ಯಂಟಿಬಯೋಟಿಕ್ಗಳನ್ನು ಹಾಕೋದಕ್ಕೆ ಭಯ ಅಲ್ವಾ? ಅದಕ್ಕೆ ಬೆಸ್ಟ್ ಅಂದರೆ ಮನೆಮದ್ದು ಮಾಡೋದು. ಈ ಥರ ಶೀತ, ಕೆಮ್ಮು, ಕಫ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂದಾಗ್ಲೇ ಕಂಟಿನ್ಯೂಸ್ ಆಗಿ ಮನೆಮದ್ದನ್ನು ಯೂಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ನಾನು ನನ್ನ ಮಕ್ಕಳಿಗೆ ಕಫ ಜಾಸ್ತಿ ಆಗಿ ಶೀತ, ಕೆಮ್ಮು ಆದಾಗ ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಮಾಡ್ತೀನಿ. ಇದು ಬಂದು ಲಾಂಗ್ ಪೆಪ್ಪರ್. ಇದನ್ನು ಹಿಪ್ಪಲಿ, ಪಿಪ್ಪಲಿ ಅಂತ ಕೂಡ ಕರೀತಾರೆ. ಇದ್ರ ಜೊತೆ ಸ್ವಲ್ಪ ಲವಂಗನ ಹಾಕಿ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡ್ರೆ ಯಾವಾಗೆಲ್ಲ ಶೀತ ಆಗಿರುತ್ತೋ ಆವಾಗ ಸ್ವಲ್ಪ ಈ ಪೌಡರ್ನ ತಗೊಂಡು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ತಿನ್ಸಿದ್ರೆ ಆಯಿತು. ಹಾಗೆ ಇನ್ನೊಂದು ರೆಮಿಡಿ ಏನು ಅಂದರೆ ಹಸಿ ಶುಂಠಿನ ಚೆನ್ನಾಗಿ ತುರಿದು ಅಥವಾ ಕುಟ್ಟಿ ಅದರ ರಸನ ಈ ರೀತಿ ಬೇರೆ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ಬೆಳಿಗ್ಗೆ ಮತ್ತು ರಾತ್ರಿ ಒಂದೊಂದು ಸ್ಪೂನ್ ಕೊಡಬೇಕು. ಇನ್ನು ಥರ್ಡ್ ರೆಮಿಡಿನ ನೋಡೋದಕ್ಕೆ ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಲಾಂಗ್ ವಿಡಿಯೋನೇ ನೀವು ಚೆಕ್ ಮಾಡಬೇಕು. ಯಾಕೆಂದರೆ ಒಂದೇ ಶಾರ್ಟ್ ವಿಡಿಯೋನಲ್ಲಿ ಎಲ್ಲದನ್ನು ತೋರಿಸೋದು ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ. ಹಾಗೆ ಈ ಲಾಂಗ್ ಪೆಪ್ಪರ್ ಹಿಪ್ಲಿನ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ.